ಗಂಡ ಮದ್ವೆಗೆ ಯಾವ ಸಮಸ್ಯೆನೂ ಆಗೋದು ಬೇಡ. ಅವ್ರು ಮದ್ವೆಗೆ ಬರ್ದೇ ಇದ್ರೇನೆ ಒಳ್ಳೇದು. ಅಯ್ಯೋ, ಹೀಗಂದ್ರೆ ಹೇಗೆ? ಅವರು ನಮ್ಮ ಬೀಗರು. ಗೌರಿ ಅವ್ರ ಮನೆಯಲ್ಲೇ ಇರೋದು. ನೀನು ತಂಗಿ ಮದುವೆಗೆ ಬರಬೇಡ ಅಂದ್ರೆ ಹೇಗಾಗುತ್ತೆ? ಹೇಗೆ ಅಂದ್ರೆ ಬಾಯಲ್ಲೇ ಹೇಳ್ರಿ. ನಿಮ್ ಮಗಳ ಮನೆಯವರು ಎಂಥವ್ರು ಅಂತ ಗೊತ್ತಿದ್ರು ಅವ್ರನ್ನ ಕರೆಯಕ್ಕಾಗತ್ತಾ? ಅಮ್ಮ, ಗೌರಿ ಅವ್ರಿಗೆ ಗ್ರೀಷ್ಮ ಅಂದ್ರೆ ಪ್ರಾಣ. ಅವ್ರನ್ನ ಮದ್ವೆಗೆ ಬರಬೇಡಿ ಅಂದ್ರೆ ಅವ್ರ ಮನ್ಸಿಗೆ ನೋವಾಗಲ್ವಾ? ಸರಿ, ಹಾಗಿದ್ರೆ ಗೌರಿ ಮಾತ್ರ ಈ ಮದ್ವೆಗೆ ಬರ್ಲಿ. ಉಳಿದವ್ರು ಯಾರು ಬರೋ ಹಾಗಿಲ್ಲ. ನನ್ನ ಮಾತು ಮೀರಿ ಯಾರಾದ್ರೂ ಬಂದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಸರಿ, ಅವ್ರ ಹತ್ರ ನಾನು ಮಾತಾಡ್ತೀನಿ. ಆಮೇಲೆ ಇನ್ನೊಂದು ವಿಷಯ, ಗೌರಿ ಗಂಡನು ಮದ್ವೆಗೆ ಬರೋ ಹಾಗಿಲ್ಲ. ನಿಮ್ಗೋಸ್ಕರ ಏನೋ ತಂದೀವ್ನಿ. ನಿಮ್ಗೆ ಯಾವ್ದು ಇಷ್ಟ ಆಯ್ತದೋ ಅದು ತಗೊಳ್ಳಿ. ನನ್ಗೆ ಯಾವುದೂ ಇಷ್ಟ ಇಲ್ಲ, ಬೇಕಾದ್ರೆ ನೀವೇ ತಿನ್ನಿ. ಇದಕ್ಕೆ ನಾನು ನೀಟೊಂದು ಐಸ್ ಕ್ರೀಮ್ ತಂದಿದ್ದು. ಯಾವ್ದಾನ ಒಂದಾರ ತಿನ್ನಿ. ನನ್ನ ಮೂಡ್ ಸರಿ ಇಲ್ಲ ಜೋಗಿ ಅವರೇ, ಪ್ಲೀಸ್ ತಗೊಂಡು ಹೋಗಿ. ಸರಿ ಮಾಡ್ಕೊಳ್ಳಿ ಅಮ್ಮಿಯವರೇ. ಇನ್ನ ಎಂಗೇಜ್ಮೆಂಟ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಮೂಡ್ ಹೆಂಗ್ ಸರಿ ಹೋಯ್ತದೆ? ಇವಾಗ ನಾನು ನೋಡಿ ನಂಗೂ ಮೂಡ್ ಹಾಳಾಗಿತ್ತು. ಇವಾಗ ನಾನು ಸರಿ ಮಾಡ್ಕೊಂಡಿಲ್ವೇ? ನೀವೇನೋ ಮರ್ತು ಬಿಡ್ತೀರಾ. ಆದರೆ ಅಲ್ಲಿ ಅಪ್ಪಾಜಿ, ಅಮ್ಮ, ಗ್ರೀಷ್ಮ ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾರೆ. ಅದಕ್ಕೆ ಮದುವೆಗೆ ಜೋಡಿ ಮ್ಯಾಕ್ ಹೋಗುವ. ನೋಡಿ ಖುಷಿ ಆಯ್ತಾರೆ ಎಲ್ರು. ಈಗ ಸುಮ್ಕೆ ಐಸ್ ಕ್ರೀಮ್ ತಿನ್ನಿ. ನೀವು ಹೆಂಗ್ ಮೂಡ್ ಸರಿಕಿಲ್ಲ ಅಂತ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರೋ, ಐಸ್ ಕ್ರೀಮು ಹಂಗೆ ವೇಸ್ಟ್ ಆಗೋಯ್ತದೆ. ಕಳ್ಕೊಂಡಿರೋ ಟೇಮು, ಕರ್ಗೋಗಿರೋ ಐಸ್ ಕ್ರೀಮ್ ಎರಡು ಒಂದಯ್ಯ. ತಿನ್ನಕ್ ಹೋದ್ರೆ ಆಮೇಲೆ ಟೇಸ್ಟ್ ಬರಕಿಲ್ಲ. ಸುಮ್ಕೆ ತಿನ್ನಿ ಈಗ. ಪ್ಲೀಸ್ ಜೋಗಿ ಅವರೇ, ನನಗೆ ಒತ್ತಾಯ ಮಾಡಬೇಡಿ. ಆಯ್ತು ಬಿಡಿ, ಇದನ್ನ ವಾಪಸ್ ಅಂಗಡಿಯವನ್ಗೆ ಕೊಟ್ಬಿಟ್ಟು ಬರ್ತೀನಿ. ನಂಗೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಆಸೆ ಆಯ್ತಾಯ್ತು. ನಿಮ್ ಜೊತೆಗೆ ಕುತ್ಕೊಂಡು ತಿನ್ನುವ ಅಂತ ತಂದೆ. ತಿನ್ನೋ ಅದೃಷ್ಟ ಇಲ್ಲ ಬಿಡಿ. ನೀವು ಬೇಕಾದ್ರೆ ತಿನ್ನಿ, ನಾನು ತಿಂದಿಲ್ಲ ಅಂತ ನೀವು ತಿನ್ಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ? ಅದ್ ಹೆಂಗಾಯ್ತದೆ? ಒಬ್ನೇ ಹೊರಗಡೆ ಹೋದ್ರೇನೆ ಎಂಡ್ರನ್ ಮನೆಯಾಗ ಬಿಟ್ಟು ಇವನು ಒಬ್ನೇ ತಿರುಗ್ತಾವನೆ ಅಂತಾರೆ. ಇನ್ನು ಐಸ್ ಕ್ರೀಮ್ ಒಬ್ನೇ ತಿಂದ್ರೆ ಒಬ್ನೇ ತಿಂತಾವನೆ ಅನ್ಕೊಳಕಿಲ್ವಾ? ರೀ, ಅದು ಮನೆಯಿಂದ ಆಚೆ, ಆದ್ರೆ ಇದು ಮನೆ. ಇಲ್ಲಿ ನಿಮ್ಗೆ ಯಾರು ಏನು ಹೇಳಲ್ಲ, ತಿನ್ನಿ. ಅಂಗಡಿ ಅವನ ಹತ್ರ ಇದನ್ನ ನಮ್ಮಿ ಅವ್ರಿಗೆ ಅಂತ ಹೇಳಿ ತಕೊಂಬಂದಿವ್ನಿ. ಇವಾಗ ಅವ್ನಿಗೆ ಹೋಗಿ ವಾಪಸ್ ಕೊಟ್ರೆ ಅವ್ನು ಏನು ಅನ್ಕೊಳಕಿಲ್ಲ. ನನ್ಗೆ ಅವಮಾನ ಆದ್ರೆ ನಿಮ್ಗೆ ಇಷ್ಟ ಆಯ್ತದೆ? ಇಷ್ಟ ಆಯ್ತದೆ ಹೇಳಿ ಅಮ್ಮಿಯವ್ರೆ. ಕರ್ಮ, ನೀವ್ ಯಾಕ್ರಿ ನನಗೆ ಅಂತ ಹೇಳ್ತಂದ್ರಿ? ನಿಮ್ಗೆ ಅಂತ ಹೇಳ್ತರ್ಬೇಕು ತಾನೆ. ನಾನು ಇವಾಗಟೆ ಹೇಳಿವ್ನಿ. ನಾನು ಒಬ್ನೇ ತಕೊಂಬಂದ್ರೆ ಎಂಡ್ರಿಗೆ ತಗೊಂಡ್ ಹೋಯ್ತಲ್ಲ, ಅವನಿಗೆ ತಗೊಂಡ್ ಹೋಯ್ತವನೆ ಅನ್ಕೊಳಕಿಲ್ವೇ? ವಾ, ನಿಮ್ ಹತ್ರ ಮಾತಾಡಕ್ಕಂತೂ ನನ್ ಕೈಲಾಗಲ್ಲ. ಕೊಡಿ, ತಿಂತೀನಿ. ಅಮ್ಮೇರೆ ಟಚ್.
ತಿನ್ನಲ್ವಾ? ನೀವು ಒಂದು ತಕೊಂಡಿದ್ದೀರಾ, ಮಿಕ್ಕಿದ್ದೆಲ್ಲ ನನಗೆ ತಾನೇ. ಆ ಶಿವರುದ್ರಪ್ಪನ ಮನೆಯವರು ನಿಮ್ಮ ಮಾವನ ಸಂಬಂಧ ಅಂತ ನಂಗೆ ಯಾಕೋ ಮೊದಲೇ ಹೇಳಿಲ್ಲ. ಹೀಗೆ ಅಂತ ಹೇಳಿದ್ದಿದ್ರೆ ನಾನು ಅವ್ರ ಸಂಬಂಧನೇ ಬೆಳೆಸ್ತಾ ಇರಲಿಲ್ಲ. ಏನಪ್ಪ ಇದು? ನಾನು ಪ್ರೀತಿಸ್ತಾ ಇರೋದು ಗ್ರೀಷ್ಮನ, ನನಗೆ ಅವಳು ಇಂಪಾರ್ಟೆಂಟು. ಅವ್ರ ಮನೆಯವ್ರಿಗೆ ಯಾರೋ ಸಂಬಂಧಿಕರಾದ್ರೆ ನಮ್ಗೇನ್ ಡ್ಯಾಡ್? ಗ್ರೀಷ್ಮ ನಮ್ಮನೇಲಿ ತಾನೇ ಇರೋದು. ಆದ್ರೂ ಅವಳ ಅಕ್ಕ ಶಿವರುದ್ರಪ್ಪನ ಮನೆ ಸೊಸೆ ತಾನೆ. ತಂಗಿ ನೋಡೋ ನೆಪದಲ್ಲಿ ಎಲ್ರು ಆಗಾಗ ನಮ್ಮ ಮನೆಗೆ ಬಂದು ಹೋಗ್ತಾ ಇದ್ರೆ ನನ್ನ ಪ್ರೆಸ್ಟೀಜ್ ಏನಾಗ್ಬೇಡ. ಅದೆಲ್ಲ ನಾನು ಗ್ರೀಷ್ಮ ಹತ್ರ ಮಾತಾಡ್ತೀನಿ, ನೀವೇನು ತಲೆ ಕೆಡಿಸ್ಕೊಬೇಡಿ ಡ್ಯಾಡ್. ಇಷ್ಟಕ್ಕೂ ಅವ್ರ ಅಕ್ಕ ಬಾವ ಕೆಟ್ಟವ್ರಲ್ಲಪ್ಪ. ನನ್ಗೆ ಶಂಕರನ್ ಬಗ್ಗೆ ಚೆನ್ನಾಗಿ ಗೊತ್ತು. ಏನೋ ಮಾತಾಡ್ತಿದ್ಯಾ? ಹುಲಿ ಹೊಟ್ಟೆಲಿ ಯಾವತ್ತಾದ್ರೂ ಹಸು ಹುಟ್ಟತ್ತ? ತಂದೆನೆ ಅಂತವನು ಅಂದ್ಮೇಲೆ ಮಗ ಹೆಂಗ್ ಒಳ್ಳೆಯವನಾಗ್ತಾನೆ? ನಾಳೆ ಗೌರಿ ಬಿಟ್ಟು ಅವ್ರ ಮನೇಲಿ ಯಾರು ಮದ್ವೆಗೆ ಬಂದ್ರೆ ನಾನು ಮದ್ವೆ ಮನೆ ಅಂತಾನು ನೋಡಲ್ಲ, ನಾನು ಏನು ಅಂತ ತೋರಿಸ್ಬೇಕಾಗತ್ತೆ. ಏನೋ ಶೇನಿ, ಗ್ರೀಷ್ಮನ್ ಮಾವನ ಮನೆಯವರು ಹೀಗೆ ಹೇಳ್ಬಿಟ್ರಲ್ಲ, ಶಂಕರನ್ ಮನೆಯವ್ರು ಯಾರು ಮದ್ವೆಗೆ ಬರಬಾರ್ದು ಅಂತ. ಏನು ಮಾಡೋದೀಗ? ಏನೇ ಆದರೂ ಅವ್ರು ನಮ್ಮ ಬೀಗ್ರು ರೀ. ಮದ್ವೆಗೆ ಬರಬೇಡಿ ಅಂತ ನಾವು ಹೇಗೆ ಹೇಳೋಕ್ಕಾಗತ್ತೆ? ನಾನೀಗ ಏನು ಮಾಡೋಕ್ಕಾಗುತ್ತೆ ಮೀರಾ ಅವರೇ? ಬೀಗರಿಗೆ ಮಾತು ಕೊಟ್ಟಿದ್ದೀನಿ, ಬೇರೆ ವಿಧಿನೇ ಇಲ್ಲ. ಗೌರಿನ ಬಿಟ್ಟು ಬೇರೆ ಯಾರು ಮದುವೆಗೆ ಬರ್ದಿರೋ ಥರ ನೋಡ್ಕೋಬೇಕು. ಶಿವರುದ್ರಪ್ಪನವ್ರು ಮಾತಾಡಿದ್ದು ಪರಿಚಯ ಅವ್ರ ಮನೆಯವ್ರಿಗೆ ಅಷ್ಟೊಂದು ನೋವಾಯ್ತಾ? ಮದ್ವೆಗೂ ಕರೀದೇ ಇರೋ ಅಷ್ಟು? ತಪ್ಪೇ ಮೀರಾ ಅವರೇ, ಶಿವರುದ್ರಪ್ಪನವ್ರು ಮಾತಾಡಿದ್ದು ನನಗೂ ಸರಿ ಅನ್ನಿಸ್ಲಿಲ್ಲ. ಪರಿಚಯ ತಂದೆ ಎಂಥ ನಿಷ್ಠಾವಂತ ಪೊಲೀಸ್ ಆಫೀಸರ್ ಅಂತ ಎಲ್ರಿಗೂ ಗೊತ್ತು. ಅವ್ರಿಗೆ ಲಂಚ ಕೊಡ್ತೀನಿ ಅಂದರೆ ಕೋಪ ಬರಲ್ವಾ? ಅದೆಲ್ಲ ಸರಿ ಕಣೋ, ಆದರೆ ಈಗ ಅವ್ರ ಹತ್ರ ಮದುವೆಗೆ ಬರಬೇಡಿ ಅಂತ ಹೇಗೋ ಹೇಳೋದು? ಅದೇ ನನಗೂ ಗೊತ್ತಾಗ್ತಾ ಇಲ್ಲಮ್ಮ. ನಾನೀಗ ಎಂಥ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂದರೆ, ಕಿರಿಮಗಳ ಸಂತೋಷಕ್ಕೋಸ್ಕರ ಹಿರಿಮಗಳನ್ನ ದೂರ ಮಾಡಬೇಕು ಅಥವಾ ಅವಳು ಸಂತೋಷಕ್ಕೋಸ್ಕರ ಕಿರಿಮಗಳನ್ನ ಬಿಡಬೇಕು, ಒಂದು ಗೊತ್ತಾಗ್ತಾ ಇಲ್ಲಮ್ಮ. ನೀವ್ ಯಾರನ್ನು ದೂರ ಮಾಡ್ಕೊಳ್ಳೋದು ಬ್ಯಾಡ ಮಾವಯ್ಯ. ಮಾವಯ್ಯ, ನೀವ್ ಯಾರನ್ನು ದೂರ ಮಾಡ್ಕೊಳ್ಳೋದು ಬ್ಯಾಡ. ನಾನು ಇವ್ನಿ. ಹೌದು ಮಾವಯ್ಯ, ನಿಮ್ ಯಾಕೆ ಯಾರು ತಪ್ಪು ತಿಳ್ಕೋಬಾರ್ದು. ಹಂಗ್ ಮಾಡ್ತೀನಿ ನಾನು. ನಾನೇ ಅಪ್ಪ ಇಂತವ ಮಾತಾಡ್ತೀನಿ. ಈ ಮದ್ವೆಗೆ ಗೌರಿ ಒಬ್ಳನ್ ಬಿಟ್ಟು ನಮ್ಮ ಮನೆಯವ್ರು ಯಾರು ಬರಕಿಲ್ಲ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅಯ್ಯೋ, ಏನ್ ಹೇಳ್ತಿದ್ಯಮ್ಮ? ನೀನೇ ಹೋಗಿ ನಿಮ್ಮ ಮನೆಯವ್ರ ಹತ್ರ ಮದ್ವೆಗೆ ಬರಬೇಡಿ ಅಂತ ಹೇಳಕ್ಕಾಗತ್ತಾ? ಹೌದು ಅತ್ತೇವಾ, ನಮ್ಮ ಅಪ್ಪಯ್ಯ ಮಾಡಿದ ತಪ್ಪಿಂದನೇ ತಾನೆ ಲಾಯರ್ ಸಾಹೇಬ್ರು ಮನೆಯವ್ರು ಬೇಜಾರಾಗಿರೋದು. ನಮ್ಮ ಮನೆಯವರಿಂದ ಕ್ರೀಸ್ಮನ್ ಮದ್ವೆಗೆ ಏನಾದ್ರು ತೊಂದರೆ ಆದ್ರೆ ಆ ಪಾಪ ನನ್ನನ್ನು ಸುತ್ಕೊಳಕಿಲ್ವೇ? ಅದಕ್ಕೆ ನೀವು ಮದ್ವೆಗೆ ಬರೋದ್ ಬೇಡ ಅಂತ ನಾನೇ ಹೇಳ್ತೀನಿ. ನಿನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತು ಐಶ್ವರ್ಯ. ಆದರೂ ನಿಮ್ಮನೆಯವ್ರನ್ನೇ ದೂರ ಮಾಡ್ಕೋತೀನಿ ನಿಂತಿದ್ಯಲ್ಲಮ್ಮ. ದೂರ ಏನ್ ಮಾಡ್ಕೊಳಕಿಲ್ಲ ಮಾವಯ್ಯ. ಸ್ವಲ್ಪ ದಿವಸ ನಮ್ಮ ಮನೆಯವ್ರು ನನ್ನ ಮ್ಯಾಗ ಬೇಜಾರು ಮಾಡ್ಕೋಬಹುದು. ಆಮೇಲೆಲ್ಲ ಅದ್ರ ಪಾಡಿಗದೆ ಸರಿ ಹೋಯ್ತದೆ. ಆದ್ರೆ ಮಾವಯ್ಯ, ನನಗೆ ಯಾಕೆ ಬೇಜಾರಾಯ್ತಿರೋದು ಅಂದ್ರೆ, ನಮ್ಮ ಮನೆಯವ್ರು ಬಂದಾಗ್ಲೇ ಯಾಕೆ ಈ ಥರ ಎಲ್ಲ ಆಯ್ತದೆ? ನಾವೆಲ್ಲರೂ ಖುಷಿಯಾಗಿ ಸಂದಾಕಿರ್ಬೇಕು ಅನ್ಕೊಂಡಿದ್ದಾಗ್ಲೇನೆ ಈ ಥರ ಎಲ್ಲ ಆಯ್ತದೆ. ನಮ್ಮ ಎರಡು ಕುಟುಂಬದವರು ಸಂದಾಕಿರೋದು ಆ ದೇವ್ರಿಗೂ ಇಷ್ಟ ಆಗಕ್ಕಿಲ್ವೇನೋ. ಅದಕ್ಕೆ ಪದೇ ಪದೇ ಹಿಂಗಾಯ್ತೈತೆ.
ಮಾವಯ್ಯ ಯಾಕೆ ಕರೆದ್ರಿ? ವಯಸ್ಸು ಫೋನ್ ಮಾಡಿದ್ಲು. ಅವಳು ಏನ್ ಹೇಳಿದ್ಲು ಗೊತ್ತೇ? ತಂಗಿ ಮದ್ವೆಗೆ ನಾವು ಯಾರು ಬರಬಾರ್ದಂತೆ. ಈ ಒಬ್ಬಳೆ ಬಂದ್ರೆ ಸಾಕಂತೆ. ಹಾಗಂತ ನಿಮ್ಮಪ್ಪಯ್ಯ ಹೇಳ್ ಕಳ್ಸವ್ನೆ. ಏನಪ್ಪಯ್ಯ ಹೇಳ್ತಾ ಇದ್ಯಾ ನೀನು? ಮಾವಯ್ಯ ಯಾಕೆ ಹಂಗೆಲ್ಲ ಹೇಳ್ತಾರೆ? ಇಲ್ಲಿ ಓದ್ದದ ಇಲ್ಲಿ ಐಸುತ್ತಾವ್, ನಾನೇ ಮಾತಾಡ್ತೀನಿ. ನೀನೆಲ್ಲ ಮಾತಾಡೋದು? ಹಂಗಾರೆ ನಾವು ಸುಳ್ಳು ಹೇಳ್ತೀವಿ ಅಂತ ಅನ್ಕೊಂಡಿದ್ಯೆ?